ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಗೌಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಎಲ್ರಿಗೂ ಒಂದು ಕಿವಿ ಮಾತು ಹೇಳಬೇಕು ಅನ್ನಿಸ್ತು. ಏನಂತೀರಾ? ಎಲ್ಲರೂ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ನಿಮ್ಮನೆ ಹೆಣ್ಮಕ್ಳು ಎಷ್ಟು ಸೆಕ್ಯೂರ್ ಆಗಿದ್ದಾರೆ, ಸೇಫ್ ಆಗಿದ್ದಾರೆ, ಫ್ಯೂಚರ್ ಬಗ್ಗೆ ಅವ್ರ ಪ್ಲಾನಿಂಗ್ ಏನು? ನಾನಂತೂ ನನ್ನ ಮಗಳನ್ನ ಒಳ್ಳೆ ಮನೆ ಕೊಟ್ಟಿದ್ದೀನಪ್ಪ. ನಮ್ಮ ಅಕ್ಕ ತಂಗಿಗೆ ರಾಯಲ್ ಆಗಿದ್ದಾರೆ. ನನ್ನ ಹೆಂಡತಿಗೆ ಏನು ತೊಂದರೆ, ನಾನಿಲ್ಲ ಅಂದ್ರೂ ಇನ್ಶೂರೆನ್ಸ್ ಬರುತ್ತೆ, ಆಸ್ತಿ ಮಾಡಿಟ್ಟಿದ್ದೀನಿ. ಹೀಗೆ ನಿಮ್ಮ ಮೈಂಡ್ ಸೆಟ್ ಇರುತ್ತೆ ಅಲ್ಲ. ಕುತ್ಕೊಂಡು ಊಟ ಮಾಡೋದ್ರೆ ಮಡಕೆ ಹೊನ್ನು ಕೂಡ ಸಾಲದು ಅಂತ ಹಿರೀಕರು ಹೇಳಿದ್ದಾರೆ. ಇವತ್ತು ಆ ಥರ ಸಂಪಾದನೆ ಮಾಡಿದವ್ರನ್ನೂ ನೋಡಿದ್ದೀವಿ, ಕಳ್ಕೊಂಡವ್ರನ್ನೂ ನೋಡಿದ್ದೀವಿ. ಆದರೆ ಯಾವತ್ತೂ ತಮ್ಮ ಕೈಲಿ ಸ್ವಂತ ಉದ್ಯೋಗ ಇಟ್ಕೊಂಡವ್ರು ಯಾವತ್ತೂ ಕೂಡ ಹಾಳಾಗಿಲ್ಲ. ಯಾಕೆಂದ್ರೆ ಬಿದ್ದರೂ ಕೂಡ ಹೇಳೋದಕ್ಕೆ ಅವ್ರಿಗೊಂದು ಧೈರ್ಯ ಇರುತ್ತೆ. ನನ್ನೊಳಗೆ ಒಂದು ಕಲೆ ಇದೆ, ನಾನು ಬದುಕಬಲ್ಲೆ, ನನ್ನ ಕೈಲೊಂದು ಉದ್ಯೋಗ ಇದೆ ಅಂತ. ಆ ಒಂದು ಭರವಸೆ ನಾನು ನಿಮ್ಮನೆ ಹೆಣ್ಮಕ್ಳಿಗೆ ನೀವು ಕೊಡಬೇಕು ಅನ್ನೋದು ನನ್ನ ಆಸೆ. ಆ ಒಂದು ವಿಚಾರವಾಗಿ ಹೇಳೋದಾದ್ರೆ, ನನ್ನ ಒಂದು ಉದ್ಯೋಗನ ನಾನು ತುಂಬಾ ಗೌರವಿಸ್ತೀನಿ. ನಾವು ಲಕ್ಷಾಂತರ ರೂಪಾಯಿನ ಎಲ್ಲೆಲ್ಲೋ ಹಾಕಿ ಕಳ್ಕೊಂತೀವಿ, ಯಾರಿಗೋ ಕೊಟ್ಟಿ ಮೋಸ ಹೋಗ್ತೀವಿ. ಆದ್ರೆ ನಿಮ್ಮನೆ ಹೆಣ್ಮಕ್ಳಿಗೆ ಒಂದು ಉದ್ಯೋಗನ, ಒಂದು ಕಲೆನ ಕಳಿಸೋದ್ರ ಮೂಲಕ ಅವ್ರ ಜೀವನ ಪೂರ್ತಿ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಅವರ ಒಂದು ಇಂಡಿಪೆಂಡೆಂಟ್ ಲೈಫ್ನ ಲೀಡ್ ಮಾಡಲಿಕ್ಕೆ ನೀವು ಯಾಕೆ ಅವರಿಗೆ ಸಪೋರ್ಟ್ ಮಾಡಬಾರ್ದು? ಖಂಡಿತವಾಗ್ಲು ನೀವಿದ್ದಾಗ್ಲೇನೆ ಅವರ ಬೆನ್ನಿಂದೆ ನಿಂತು ಅವ್ರಿಗೆ ಏನಾದರೂ ಒಂದು ಮಾಡೋದಕ್ಕೆ ರೆಡಿಯಾಗಿ ನೀವು ಇದೇ ಒಂದು ಕೋರ್ಸ್ಗೆ ಜಾಯಿನ್ ಮಾಡಿ ಅಂತ ನಾನು ಹೇಳಲ್ಲ. ಅವ್ರಿಗೆ ಯಾವ ಒಂದು ಕಲೆ ಬಗ್ಗೆ ಇಂಟ್ರೆಸ್ಟ್ ಇದೆ, ಯಾವ ಉದ್ಯೋಗದ ಬಗ್ಗೆ ಇಂಟ್ರೆಸ್ಟ್ ಇದೆ, ಆ ಉದ್ಯೋಗನ ಅವ್ರಿಗೆ ಕೊಡಿಸಿ ಅವರನ್ನ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡಿ ಅಂತ ನಾನು ಕೇಳ್ತೀನಿ.